ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದೊಂದಿಗೆ ರಾಜ ಲಕ್ಕಂಗೌಡ ಜಲಾಶಯದಿಂದ ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ ಕೈಗಾರಿಕಾ ಉದ್ಯಮಕ್ಕೆ ನೀರು ಒಯ್ಯುವ ಪ್ರಕ್ರಿಯೆಯನ್ನು ಬಂದ್ ಮಾಡಬೇಕು ಮತ್ತು ಈ ಜಲಾಶಯ ನೀರು ಇಲ್ಲಿನ ಸಾರ್ವಜನಿಕರಿಗೆ ಕುಡಿಯಲು, ದನ ಕರುಗಳಿಗೆ ಮತ್ತು ಕೃಷಿ ಭೂಮಿಗಳಿಗೆ ನೀರು ಸಮರ್ಪಕವಾಗಿ ದೊರಕ್ತಾ ಇಲ್ಲ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನತೆಯ ಬಗ್ಗೆ ವಿಚಾರ ಬಿಟ್ಟು ಬೇರೆ ಜಿಲ್ಲೆಗೆ ನೀರು ಪೂರೈಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ರೈತರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ನಮಗೆ ಆಪತ್ತು ತಪ್ಪಿತಲ್ಲ ಮತ್ತು ಈ ಯೋಜನೆ ಪೂರ್ಣಗೊಂಡಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚು ಕಡಿಮೆ 3 ತಿಂಗಳು ಮಾತ್ರ ಇರಬಹುದು. ನಂತರ ಜಲಾಶಯ ಬತ್ತಿ ಹೋಗುವುದು ನಿಶ್ಚಿತ. ಆವಾಗ ನೀರಿಗಾಗಿ ಹಾಹಾಕಾರ ಉದ್ಭವ ಆಗೋದು. ಈ ಪರಿಸ್ಥಿತಿ ಅನುಭವಿಸುವುದಕ್ಕಿಂತ ನಾವೆಲ್ಲರೂ ಕೂಡ ಇವಾಗಲೇ ಹೋರಾಟ ಮಾಡುತ್ತಿದ್ರೆ ಬರುವ ದಿನಮಾನದಲ್ಲಿ ಸಾಕಷ್ಟು ತೊಂದರೆಗೊಳಗಾಗುವ ಸಾಧ್ಯತೆ ಇದೆ ಎಂದು ಎಲ್ಲ ಮುಖಂಡರು ಹೇಳಿದ್ದಾರೆ. ಅಧಿಕಾರಿಗಳು ಇವತ್ತು ದಿವಸ ಬಂದ್ ಮಾಡಿದಾರು. ನಾವು ಅದನ್ನ ಚಾಲನೆ ಮಾಡಂಗಿಲ್ಲ. ಚಾಲನೆ ಮಾಡ್ಬೇಕಾದ್ರೆ ಎಲ್ಲ ಮುಖಂಡರು ಕರೆದ ಅವ್ರೇನಾದ್ರು ಮೇಲಿನ ಒತ್ತಾಯ ಬರ್ತದ್ರೆ ನಿಮ್ಗೆ ಹೇಳ್ತೇವೆ ಸಂಕಟ ಇವಾಗ ನಮಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬಟ್ ಮತ್ತು ನಾವು ಕೂಡ ಆ ಅಧಿಕಾರಿ ಹೇಳಿದೆವು. ಏನು ಹೇಳಿದೆವು ಅಂತಂದ್ರೆ ಆ ತೆಗ್ಗವನ್ನು ತೆಗೆದಂಥ ಅದೇನು ಜಾಪುಲ್ ಕಟ್ಟತ್ತೀರ ಅದನ್ನು ಸಡನ್ ಇವತ್ತು ಮುಚ್ಚಬೇಕು. ಯಾರು ಕಾಂಟ್ರಾಕ್ಟರ್ ಅದಾರಲ್ಲ, ಅಲ್ಲೇನು ಗುತ್ತಿಗೆದಾರ ಅದಾರಲ್ಲ, ಅವೇನು ಶೆಡ್ ಪಡ್ಕೊಂಡು ಏನು ಇಲ್ಲೇ ಫಿಕ್ಸ್ ಮನಿ ಮಾಡ್ಕೊಂಡು ಇದ್ದದಲ್ಲ, ಅವ್ನು ಇವತ್ತು ತೆರಳುಗೊಳಿಸ್ಬೇಕಂತ ಹೇಳಿದಾರು. ಅದನ್ನು ಅಧಿಕಾರಿ ಇವತ್ತು ಜವಾಬ್ದಾರಿ ತೊಗೊಂಡನು. ನಾವು ತೆರಳುಗೊಳಿಸ್ತೇವೆ ಸಂಕಟ ನಮ್ಗೆ ಹೇಳಿದಾರು. ಅವ್ರೇನಾದ್ರು ತೆರಳುಗೊಳಿಸಲಿ ಅಂದ್ರೆ ನಮ್ಮ ಮುಂದಿನ ಕ್ರಮವಾಗಿ ನಮ್ಮ ರೈತ ಸಂಘದ ಒಕ್ಕೂಟದಿಂದ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಮತ್ತು ಯಾರಾದರೂ ತಪ್ಪ ಮೆಸೇಜ್ ಕೊಡ್ತಾಯಿದ್ದಾರೆ ರೈತ ಸಂಘ ಮ್ಯಾಗ ಲೀಡರ್ಸು, ನೀವು ಏನಾದರೂ ಒಳಗೋಗಿ ಮಾತನಾಡಿ ಅದೇನು ಸುಟಿಗೆ ತೊಗೊಂಡು ಮುಗಿಸ್ವಾತಂತ ಅಂತಂದ್ರೆ ನಾವು ಯಾವತ್ತೂ ಯಾರ ಕಡೆ ಸುಟಿಗೆ ತೊಗೊಂಗಿಲ್ಲ. ನಮ್ಮ ಜೀವ ಹೋದ್ರು ಹುಬ್ಬಳ್ಳಿ ಧಾರವಾಡ ನೀರು ಮಾತ್ರ ಬಿಡಂಗಿಲ್ಲ. ಮುಖೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗಲಿ, ಹೆಚ್ಚಾದ್ರೆ ಗುಲ್ಬರ್ಗ ತನಕ ನೀರಾವರಿ ಒಯ್ಬೋದು ಹೇಳಿ ನನ್ನ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ರೈತ ಸಂಘದಿಂದ ನಮ್ಮ ಜಲಾಶಯ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟ ಕೈಗೊಂಡಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಸಂಪೂರ್ಣ ಬೆಂಬಲವಿದೆ. ಯಾಕೆ ಈ ಹೋರಾಟ ಅವಶ್ಯ ಐತಪ್ಪ ಅಂದ್ರೆ, ಈ ರಾಜ್ಯದಾಗ ಕಳೆದ ಬಾರಿ ಮೇಕೆದಾಟು ಹೋರಾಟ ತಾವೆಲ್ಲ ನೋಡಿರ್ಬೋದು. ಇದೇ ಡಿ ಕೆ ಶಿವಕುಮಾರ್ ಅವರು ಸುಮಾರು 100 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಈ ಹೋರಾಟ ಅವರಿಗೆ ಅರ್ಥ ಆಗಬೇಕು. ಯಾಕಪ್ಪ ಅಂದ್ರೆ, ಬೆಳಗಾವಿ ಜಿಲ್ಲೆದಾಗ ಬೆಳಗಾವಿ ನೀರು ಅಂದ್ರೆ ಅದು ನಮ್ಮ ನೀರನ್ನು ನೀವು ಬೇರೆ ಜಿಲ್ಲೆಗೆ ಒಯ್ಯುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಸಂಪೂರ್ಣವಾಗಿ ಕಡಾಖಂಡಿತವಾಗಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಇದನ್ನು ಖಂಡನೆ ಮಾಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ನೀವು ರೈತರಿಗೆ ಗೊತ್ತಾಗಬಾರ್ದಂಗೆ ಕದ್ದು ಮುಚ್ಚಿಯಾಗಿ ಪೈಪ್ಲೈನ್ಗಳನ್ನು ಇವತ್ತು ಡ್ಯಾಮಿಗೆ ಸಮೀಪ ಬರುವಂಥ ಕೆಲಸ ಆಗೈತಿ. ಆಮೇಲೆ ನೀವು ಹೇಳ್ತೀರಿ 5 TMCಯನ್ನು ಮಾತ್ರ ನಾವು ಈ ಜಲಾಶಯದಿಂದ ಧಾರವಾಡ ತೆಗೆದುಕೊಂಡು ಹೋಗ್ತೀರಿ ಅಂತೇಳಿ. ನಾವು ಯಾರೂ ಅಲ್ಲಿ CC ಕ್ಯಾಮ್ರಾ ಅಳವಡಿಸಿರೋದಿಲ್ಲ. ಮತ್ತು ಯಾರೋ ನೀವು ಅದನ್ನು ನೀವೇನಾರ ಸರ್ಕಾರ ಇದನ್ನು ನಿರ್ಧಾರ ತೊಗೋಬೇಕಾದ್ರೆ ಯಾರ್ದಾರ ರೈತರದ ಸಭೆ ಮಾಡಿದಿರೋ ಅಥವಾ ನಮ್ಮ ಗ್ರಾಮಸ್ಥರನ್ನ ಕರೆದ ಇಲ್ಲಿ ನೀರು ಹೋದ್ರೆ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನು ತೊಂದರೆ ಆಗ್ತೈತೆ ಅಂತೇಳಿ ಏನಾದರೂ ಒಂದು ಸಮಿತಿ ರಚನೆ ಮಾಡಿ ನೀವು ಮಾಡಿದ್ರೇನಾ? ಇದು ನೀವು ಮಾಡಿದ್ದು ಕಾನೂನು ಬಾಹಿರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಇದು ನಮ್ಮ ನೀರು. ಇಲ್ಲಿ ನಮಗೂ ನೀವು ನೀರು ಕುಡಿಯಾಕೆ ಕೊಡಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗೋಣ? ನೀರೇನ ಖರೀದಿ ಮಾಡೋಕ್ಕಷ್ಟು ನೀವೆಲ್ಲ ಖರೀದಿ ಮಾಡಿ ಕುಡಿತೀರಿ. ಯಾಕಂದ್ರೆ ನೀವು ರಾಜಕಾರಣಿಗಳ ನಿಮ್ಮ ಹತ್ರ ದುಡ್ಡು ಐತಿ. ನಾವೆಲ್ಲಿದು ಖರೀದಿ ಮಾಡೋಣ? ನೀರು ಖರೀದಿ ಮಾಡುವಂಥ ಕೆಲಸ ನಾವು ಮಾಡೋದಿಲ್ಲ. ಆದ್ದರಿಂದ ಈ ಡ್ಯಾಮ್ದಾಗ ನೀರು ಇರುವಂಥ ಜಲಾಶಯ ಇದು ನಮ್ಮ ನೀರು. ನಾವು ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟ ಸಂಘ ಎಲ್ಲ ಸಂಘಟನೆ ಕೂಡಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವೊಂದು ಪ್ರತಿಭಟನೆ ಈಗ ಹಮ್ಮಿಕೊಂಡೆವು. ಇದು ಯಾವುದೇ ಕಾರಣಕ್ಕೂ ನಮ್ಮ ಜಲಾಶಯ ನೀರು ನಮ್ಮ ಧಾರವಾಡಕ್ಕೆ ಹೋಗಕ್ಕೆ ಕೊಡೋದಿಲ್ಲ. ಯಾಕಂದ್ರಪ್ಪ, ನಮ್ಮ ತಾಲೂಕಿನಲ್ಲಿ ಎಲ್ಲಿ ಮುನ್ನೋಳಿ ಇರುವಂಥದ್ದಿದೆ, ವಾಡಿದೆ, ಕರಸ್ಗ ಇದೆ. ಇಂಥಲ್ಲಿ ಅವರಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನೀರಿಲ್ಲ. ರಾಜ ಲಕ್ಕಂಗೌಡ ಎಲ್ಲಿ ಮುನ್ನೋಳಿ ಅವ್ರ ಹೆಸರಷ್ಟೇ ಐತಿಲ್ಲ, ಆದ್ರೆ ಅವ್ರ ಜಲಾಶಯ ಹೆಸರು ಅದ ಐತಿ, ಜಲಾಶಯನೂ ಅವ್ರದ, ಆದರೆ ಅಲ್ಲಿಯೂ ನೀರಿಲ್ಲ. ಅಂದರೆ ಇದೆಂಥ ಅನ್ಯಾಯ. ಇವರು ಸರ್ಕಾರಕ್ಕೆ ತಿಳಿತೈತೋ ಇದು ಗೊತ್ತಿಲ್ಲ. ತಗೊಂಡು ಪ್ರಯತ್ನ ಮಾಡಿದಂದ್ರೆ ನಾವು ಎಲ್ಲ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡಿ ನಾವು ರೈತರ ತಾಕತ್ತು ಏನೈತೆ ಅನ್ನೋದು ತೋರಿಸ್ಬೇಕು.
ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.